1 ಕೋಟಿ ಒಂದೇ ಜಾಗದಲ್ಲಿ ತೋರ್ಸೋಕೆ ಪ್ರಯತ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅಷ್ಟಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು. ಅದೇ ತರ ತಮಿಳ್ನಾಡಿಂದ ಬಂದಿರೋ ಟ್ಯಾಕ್ಟ್ರಿಗೆ ಡೀಸೆಲ್ ಕೂಡ ಬೇಕಾಗಿತ್ತು. ಸರಿ ಡೀಸೆಲ್ ಕೂಡ ತಗೊಂಡ್ಬಂದು ಕೊಟ್ಟೆ. ಅವರು ಕೂಡ ಟ್ಯಾಕ್ಟ್ರಿ ಕೂಡ ಡೀಸೆಲ್ ಕೂಡ ಹಾಕೊಂಡ್ರು. ಮೊನ್ನೆ ಕೊಟ್ಟಿರೋ ಹುಲ್ಲೋರೆಗಳನ್ನ ಇವತ್ತು ಟ್ಯಾಕ್ಟ್ರಿ ಕೂಡ ಲೋಡ್ ಮಾಡಬೇಕಾಯ್ತು. ಸೈಕಲ್ ಗ್ಯಾಪ್ ಅಲ್ಲಿ ಎಮ್ಮೆ ಕೂಡ ಮೇಯ್ತಾ ಇತ್ತು. ಅದೇ ತರ ಒಂದು ಎಮ್ಮೆ ಹುಲ್ಲೋರೆ ಹತ್ರ ಹೋದಾಗ ಎಮ್ಮ ಓಡಿಸ್ಕೊಂಡು ಕೂಡ ಹೋಗ್ತಾ ಇದ್ಲು. ಬಂದಿರೋ ಫ್ರೆಂಡ್ಸ್ ಹುಲ್ಲೋರೆಗಳು ಕೊಡ್ತಾ ಇದ್ದೆ. ನಾನು ಟ್ಯಾಕ್ಟ್ರಿ ಕೂಡ ಲೋಡ್ ಕೂಡ ಮಾಡ್ಕೊಂತ ಇದ್ದೆ. ಅಷ್ಟಕ್ಕೆ ಎಷ್ಟು ಜನ ಬಂದವರು ಅಂತ ಅಂದ್ರೆ ಕರೆಕ್ಟ್ 5 ಜನ ಕೂಡ ಬಂದವರೆ. ನಮ್ಮದ್ರೆ ಪ್ರಾಣ ಕೂಡ ಕೊಡ್ತಾರೆ ನನ್ನ ಫ್ರೆಂಡ್ಸ್. ನಮ್ಮ ತೋಟದಲ್ಲಿ ಕೆಲಸ ಇದೆ, ನನ್ನ ಫ್ರೆಂಡ್ಸ್ ಕೂಡ ಬರ್ತಾರೆ. ಅವ್ರ ತೋಟದಲ್ಲಿ ಕೆಲಸ ಇದೆ, ನಾನು ಕೂಡ ಹೋಗ್ತೀನಿ. ಸೈಕಲ್ ಗ್ಯಾಪ್ ಅಲ್ಲಿ ಹುಲ್ಲೋರೆ ಎತ್ಕೊಂಡ್ ಬಂದಾಗ ನಮ್ಮ ಕಾಡ್ ಪಾಪನ ಕಾಲ್ ಮೇಲೆ ಕೂಡ ಹಾಕೊಂತ ಇದ್ನೋ. ಏನ್ ಹಾಕೊಂತ ಇದ್ನ ಅಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ಅದೇ ತರ ಲೋಡ್ ಎಲ್ಲ ಆಗಿದ್ದಾದ್ಮೇಲೆ ಹಗ್ಗ ಕೂಡ ಟೈಟ್ ಮಾಡ್ಬೇಕಾಯ್ತು. ನಾವು ಈ ತರ ಕೂಡ ಟೈಟ್ ಮಾಡಿದ್ರೆ ಒಂದು ಉಂಟೆ ಬಂದು ಎಷ್ಟಣ ಅಂತಂದ್ರೆ 150 ಇಂದ 170 ಗಂಟೆ ಕೂಡ ಹೋಗ್ತೈತೆ. ಟ್ಯಾಕ್ಟ್ರಿಗೆ ಕರೆಕ್ಟ್ 50 ಇಂದ 60 ಉಂಟೆ ಕೂಡ ತುಂಬಬೇಕಾಗ್ತೈತೆ. ಸೇಮ್ ತುಂಬಿದ್ದೆಲ್ಲ ಆಗಿದ್ದಾದ್ಮೇಲೆ ಮನೆ ಹತ್ರ ಬಂದು 12 ಕೂಡ ಆಗಿತ್ತು. ಹಂಗೆ ಫ್ರೆಂಡ್ಸ್ ಕೂಡ ಇದ್ರಲ್ಲ ಜೊತೆಲೆ. ಅದೇ ತರ ಮಂಚು ಕೂಡ ಇಡ್ಬೇಕಾಗಿತ್ತು. ಮೊದ್ಲಾಗಿದೆ ಹುಲ್ಲೊಮ್ಮೆ ಹಾಕೋರು, ಇವಾಗ ಏನಿಲ್ಲ ಕಟ್ಟಿಗೆ ಬಂದು ಹಂಗೆ ಕ್ಲೀನಾಗಿ ಕೂಡ ಜೋಡಿಸ್ಕೊಬೇಕಾಗಿತ್ತು. ನನ್ನ ಫ್ರೆಂಡ್ಸ್ ಎತ್ಕೊಂಡ್ ಕೊಡ್ತಾ ಇದ್ದಾರೆ, ನಾನು ಈ ಕಡೆ ಕ್ಲೀನಾಗಿ ಕೂಡ ಜೋಡಿಸ್ಕೊಂತ ಇದ್ದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. 1 ಕೋಟಿ ಇಲ್ಲಣ ಅಂತ ನೀವು ಹೇಳೋದು ಕೇಳ್ತದೆ. ಇದೊಂದು ಮಿಷಿನ್ ಬಂದು 30 ಲಕ್ಷ 3 ಐತೆ. ಅದೇ ತರ ಹುಲ್ಕಟ್ಟೋ ಮಿಷಿನ್ ಬಂದು 3 ಲಕ್ಷ. ಕರೆಕ್ಟಾಗಿ 1 ಕೋಟಿ ಕೂಡ ಆಯ್ತು ಅಂತ ಹೇಳಕ ಇಷ್ಟಪಡ್ತೀನಿ. ಬೆಳಗಿಂದ ನನ್ನ ಫ್ರೆಂಡ್ಸ್ ಹುಲ್ಲೋರೆ ತುಂಬಿದಕ್ಕೆ ಈ ತರ ಬಾಕ್ಸ್ ಅಲ್ಲಿ ಕೂಡ ಎತ್ ಕಳಿಸ್ತೆ. ಅದೇ ತರ ಬಬ್ಬರ್ಪಲ್ಲಿ ಕೂಡ ಕರ್ಕೊಂಡು ಹೋಗೋ ಫಸ್ಟ್ಗೆ ತೋಟದ ಹತ್ರ ಈ ತರ ಗಾಡಿಗಳು ಕೂಡ ಇತ್ತು. ನಾನು ಹೋಗೋ ಫಸ್ಟ್ಗೆ ಚಿಕನ್ ಕೂಡ ಬೇಯಿಸ್ತಾ ಇದ್ರು. ನಮ್ಮ ಅಧ್ಯಕ್ಷ ಕೂಡ ಬಂದಿದ್ರು. ಬೆಳಗಿಂದ ಚಳಿ ಬಿಸಿಲು ಅಂದಿರ ಕೆಲಸ ಕೂಡ ಮಾಡ್ತೀರಿ. ಸಂಜೆ ಆದ್ಮೇಲೆ ಈ ತರ ಕೂಡ ಎಂಜಾಯ್ ಮಾಡ್ತೀರಿ. 1 ರೂಪಾಯಿ ಕಾಸು ತಗೊಂಡಿರ ಈ ತರ ಫ್ರೆಂಡ್ಶಿಪ್ ಯಾರು ಕೂಡ ಸಿಕ್ಕಲ್ಲ. ನನ್ ಕೂಡ ಸಿಕ್ಕವ್ರೆ. ಅದೇ ತರ 3 kg ಚಿಕನ್ ತಿನ್ಕೊಂಡು ಜೊತೆ ನೀರು ಕೂಡ ಕುಡ್ಕೊಂಡು ಮನೆಗೆ ಬರಕ ರಾತ್ರಿ 9 ಆಗಿತ್ತು. ಇವತ್ತಿನ ಕಥೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.